ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾವು IBS ಅಂತ ಹೇಳಿದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಇದನ್ನು ಆಯುರ್ವೇದದಲ್ಲಿ ಗೃಹಿಣಿ ರೋಗ ಅಂತ ಕರೆದಿದ್ದಾರೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಪೇಷಂಟ್ 3 ರಿಂದ 4 ಸಲಕ್ಕಿಂತ ಜಾಸ್ತಿಯಾಗಿ ಮಲ ವಿಸರ್ಜನೆಗೆ ಹೋಗುವುದು. ಆ ಮಲ ವಿಸರ್ಜನೆ ನೀರು ಆಗಿರ್ತದೆ, ಒಂದೊಂದ್ಸಲ ಗಟ್ಟಿ ಆಗಿರ್ತದೆ, ಮತ್ತೆ ಕೆಲವು ಸಲ ಆಹಾರ ತಿಂದಿದ ನಂತರ ಕೂಡಲೇ ಮಲ ವಿಸರ್ಜನೆಗೆ ಹೋಗ್ಬೇಕಾಗ್ತದೆ. ಈ ತರ ಲಕ್ಷಣಗಳಿರ್ತದೆ. ಇದನ್ನು IBS ಅಥವಾ ಗೃಹಿಣಿ ರೋಗ ಅಂತ ಕರೆದಿದ್ದಾರೆ. ಇದಕ್ಕೆ ಆಯುರ್ವೇದದಲ್ಲಿ ಒಂದು ಅದ್ಭುತವಾದ ಔಷಧಿ ಹೇಳಿದ್ದಾರೆ, ಅದುವೇ ಕುಟಜ. ಈ ಕುಟಜ ಗಿಡಮೂಲಿಕೆಯ ಮನೆಯಲ್ಲಿ ಮಾಡ್ಕೊಳ್ಬಹುದಾದ ಪ್ರಿಪರೇಷನ್ಸ್ ಯಾವುದು, ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು, ಮತ್ತು ಈ ಗಿಡಮೂಲಿಕೆ ಎಲ್ಲಿ ಸಿಗುತ್ತದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವಿಡಿಯೋನ ಮೊದಲ ಬಾರಿಗೆ ನೋಡುವವರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ನಲ್ಲಿ ಲಕ್ಷಣ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಲೂಸ್ ಮೋಷನ್ ಇರ್ತದೆ ಅಂತ ಹೇಳಿದ್ರೆ ಮಲ ಸಡಿಲಗೊಂಡು ನೀರಾಗಿ ಹೋಗ್ತಿರ್ತದೆ. ಒಂದೊಂದ್ಸಲ ಮಲ ಬದ್ಧತೆಯೂ ಇರ್ತದೆ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಆಗಿರ್ತದೆ. ಹೊಟ್ಟೆ ನೋವು ಮತ್ತೆ ಹೊಟ್ಟೆ ಉಬ್ಬರಿಸಿದ ಅನುಭವ ಇರುತ್ತದೆ. ಅದೇ ತರ ಮಲ ವಿಸರ್ಜನೆ ಮಾಡಿದ ನಂತರವೂ ಸಂಪೂರ್ಣವಾಗಿ ಮಲ ಖಾಲಿಯಾಗಿದ ಅನುಭವ ಇರುವುದಿಲ್ಲ. ಮಲ ದುರ್ಗಂಧವಾಗಿರುತ್ತದೆ. ಅದೇ ತರ ದೇಹದಲ್ಲಿ ದೌರ್ಬಲ್ಯ ಇರ್ತದೆ. ವೀಕ್ಷಕರೇ, ಗೃಹಿಣಿ ರೋಗಕ್ಕೆ ಕಾರಣ ಏನಂತ ಹೇಳಿದ್ರೆ, ಸಮಯವಲ್ಲದ ಸಮಯದಲ್ಲಿ ಆಹಾರವನ್ನು ತಿನ್ನುವುದು ಅಂತ ಹೇಳಿದ್ರೆ ಊಟ ತಿಂಡಿ ಬೇರೆ ಬೇರೆ ಸಮಯದಲ್ಲಿ ಮಾಡುವುದು. ಅದೇ ತರ ಹೊರಗಿನ ಜಂಕ್ ಫುಡ್ ಅನ್ನು ಜಾಸ್ತಿಯಾಗಿ ತಿನ್ನುವುದು, ಮತ್ತು ಅತಿ ಹೆಚ್ಚು ತಣ್ಣಗಿನ ಪದಾರ್ಥವನ್ನು ತಿನ್ನುವುದು. ಅದೇ ರೀತಿ ಮಾನಸಿಕ ಒತ್ತಡ, ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಅಗ್ನಿ ಮಾಂದ್ಯವಾಗಿ ದೇಹದಲ್ಲಿ ಜಠರಾಗ್ನಿ ಕಡಿಮೆಯಾಗಿ ಅಜೀರ್ಣವಾಗ್ತದೆ. ಈ ಅಜೀರ್ಣದಿಂದ ಗೃಹಿಣಿ ರೋಗ ಪ್ರಾರಂಭ. ನೋಡಿ ವೀಕ್ಷಕರೇ, ಕುಟಜ ರಾ ಡ್ರಗ್ ಈ ತರ ಇರ್ತದೆ. ಯೂಸ್ಫುಲ್ ಪಾರ್ಟ್ ತೊಗಟೆ ಈ ತರ ಇರ್ತದೆ. ಇದಕ್ಕೆ ಬೊಟಾನಿಕಲ್ ನೇಮ್ ಬಂದು ಒಲರಿಯಾ ಪ್ಯುಬೆಸೆನ್ಸ್. ಬೊಟಾನಿಕಲ್ ನೇಮ್ ಇದರದ್ದು ಒಲರಿಯಾ ಪ್ಯುಬೆಸೆನ್ಸ್ ಅಂತ ಕರೀತಾರೆ. ಇದು ಕನ್ನಡದಲ್ಲಿ ಇದಕ್ಕೆ ಕೊಡಸಿಗೆ ಅಥವಾ ಕೊಡಸ ಅಥವಾ ಹಳಗತ್ತಿ ಮರ ಅಂತ ಕರಿತೇವೆ. ಕನ್ನಡದಲ್ಲಿ ಹಳಗತ್ತಿ ಮರ ಅಂತ ಕರಿತೇವೆ. ಇದಕ್ಕೆ ಸಂಸ್ಕೃತದಲ್ಲಿ ಕುಟಜ ಅಂತ ಕರಿತೇವೆ. ಇದು ಒಂದು ಸಣ್ಣ ಗಾತ್ರದ ಮರವಾಗಿದೆ. ಇದಕ್ಕೆ ಬಿಳಿ ಬಣ್ಣದ ಹೂವು ಆಗ್ತದೆ, ಮತ್ತು ಇದು ಇಡೀ ಭಾರತದಲ್ಲಿ ಬೆಳೆಯುವಂಥದ್ದು ಮರವಾಗಿದೆ. ಇದು ನಮ್ಮ ಇಡೀ ಭಾರತದಲ್ಲಿ ಎಲ್ಲ ಕಡೆಯಲ್ಲಿ ಬೆಳೆಯುವಂಥ ಮರವಾಗಿದೆ. ಇದರ ಯೂಸ್ಫುಲ್ ಪಾರ್ಟ್, ನಮಗೆ ಔಷಧಿಗಾಗಿ ಉಪಯೋಗಿಸುವುದು ತೊಗಟೆ ಮತ್ತು ಬೀಜ. ಈಗ ನಮ್ಮ ಹತ್ರ ಬೀಜ ಇಲ್ಲ, ತೊಗಟೆಯಿಂದ ಮಾಡುವಂಥ ಪ್ರಿಪ್ರೇಷನ್ಸ್ ಇದಕ್ಕೆ ಸಾಕಾಗ್ತದೆ. ತೊಗಟೆಯಿಂದ ಮಾಡುವ ಪ್ರಿಪ್ರೇಷನ್ಸ್ ಯಾವುದು ಅಂತ ಹೇಳಿದರೆ, ಇದರದ್ದು ಕುಟಜ ಚೂರ್ಣ, ಕುಟಜ ಕಷಾಯ ಮತ್ತು ಕುಟಜ ಫಾಂಟ. ಈ ಕುಟಜ ಅನ್ನುವ ಗಿಡಮೂಲಿಕೆ ಗೃಹಿಣಿ ರೋಗ ಅಂತ ಹೇಳಿದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ನಲ್ಲಿ ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಇದು ಗ್ರಾಹಿಯಾಗಿದೆ. ಗ್ರಾಹಿ ಅಂತ ಹೇಳಿದರೆ ಮಲವನ್ನು ಗಟ್ಟಿಗೊಳಿಸುವ ಗುಣ ಇದೆ ಇದಕ್ಕೆ. ಅದೇ ಥರ ಇದು ದೀಪನ ಅಂತ ಹೇಳಿದರೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಹಾಗೂ ಇದು ಕ್ರಿಮಿಯಜ್ಞ ಅಂತ ಹೇಳಿದರೆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾಶಪಡಿಸ್ತದೆ. ಹೊಟ್ಟೆಯಲ್ಲಿರುವ ಸಣ್ಣ ಕರುಳಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾಶಪಡಿಸ್ತದೆ. ಇದರಿಂದಾಗಿ ನಮಗೆ ಗೃಹಿಣಿ ರೋಗದಲ್ಲಿ ಇದು ಉತ್ತಮವಾದ ಗಿಡಮೂಲಿಕೆಯಾಗಿದೆ. ಇದನ್ನು ಗೃಹಿಣಿ ರೋಗದಲ್ಲಿ ಉಪಯೋಗಿಸಬಹುದಾಗಿದೆ. ಇದರ ಪ್ರಿಪ್ರೇಷನ್ಸ್ ಯಾವುದಂತ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಮಾಡ್ಕೊಳ್ಬಹುದಾದ ಕುಟಜದ ಪ್ರಿಪ್ರೇಷನ್ ಯಾವುದಂತ ಹೇಳಿದರೆ, ಮೊದಲನೇದು ಕುಟಜ ಚೂರ್ಣ. ನೋಡಿ ವೀಕ್ಷಕರೇ, ಸ್ವಲ್ಪ ಕುಟಜ ತೊಗಟೆಯನ್ನು ತೆಗೆದುಕೊಳ್ಬೇಕು. ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ಬೇಕು, ತುಂಬ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ನೀವು ಇದನ್ನು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಗ್ರೈಂಡರಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ಥರ ಕುಟ್ಟಿ ಪುಡಿ ಮಾಡಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಈ ಥರ ಚೂರ್ಣವಾಗಬೇಕಿದು, ಫೈನ್ ಪೌಡರ್ ಥರ ಆಗಬೇಕು. ಇದನ್ನು ನಾವು ಅರ್ಧ ಸ್ಪೂನ್ ಅಂತೇಳಿದರೆ 500 ಮಿಲಿಗ್ರಾಮಿನಷ್ಟನ್ನು ನಾವು ಅರ್ಧ ಲೋಟ ಮಜ್ಜಿಗೆಯೊಟ್ಟಿಗೆ ಮಿಶ್ರಣ ಮಾಡಿ ಬೆಳಿಗ್ಗೆ ತಿಂಡಿ ನಂತರ ಮತ್ತು ರಾತ್ರಿ ಊಟ ನಂತರ ತೆಗೆದುಕೊಳ್ತಾ ಬರಬೇಕು. 7 ದಿನಗಳ ಕಾಲ ತೆಗೆದುಕೊಳ್ಬೇಕು. ಇದರಿಂದ ಗೃಹಿಣಿ ರೋಗ ಅಂತೇಳಿದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಗುಣಪಡಿಸಬಹುದಾಗಿದೆ. ವೀಕ್ಷಕರೇ, ಕುಟಜ ಕಷಾಯ ಮಾಡುವಾಗ ಈ ಥರ ಕುಟಜ ತೊಗಟೆಯನ್ನು ತೆಗೆದುಕೊಂಡು ನಾವು ಒರಟಾದ ಚೂರ್ಣವನ್ನು ಮಾಡ್ಕೊಳ್ಬೇಕು. ಅಂತೇಳಿ ರಫ್ ಪೌಡ್ರ್ ಮಾಡ್ಕೊಳ್ಬೇಕು. ತುಂಬ ಸೂಕ್ಷ್ಮ ಪೌಡ್ರ್ ಬೇಡ ಅಂತ ಹೇಳಿದ್ರೆ, ಫೈನ್ ಪೌಡ್ರ್ ಬೇಡ, ಒರಟಾದ
ರಫ್ ಆದ ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ಕಷಾಯ ಮಾಡಲಿಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಈ ಥರ ಒರಟಾದ ಚೂರ್ಣ ಮಾಡ್ಕೊಳ್ಬೇಕು. ಇದನ್ನು 2 ಸ್ಪೂನ್ಗಳಷ್ಟು ನಾವು ತೆಗೆದುಕೊಳ್ಬೇಕು ಮತ್ತು ಇದಕ್ಕೆ 16 ಪಟ್ಟು ನೀರು ಅಂತ ಹೇಳಿದರೆ 200 ml ನಷ್ಟು ನೀರು ತೆಗೆದುಕೊಳ್ಬೇಕು. ನಂತರ ಮಂದಾಗ್ನಿಯಲ್ಲಿ ಕುದಿಸಬೇಕು. ಕುದಿಸಿದ ನಂತರ ಅದನ್ನು ಕಾಲು ಭಾಗಕ್ಕೆ ಇಳಿಯುವಂತೆ ಮಾಡಬೇಕು. ಸಾಧಾರಣ 50 ml ಉಳಿತದೆ. ಆ 50 ml ಕಷಾಯವನ್ನು ನಾವು ಸೋಸಿಕೊಂಡು ನಂತರ 25 ml ಬೆಳಿಗ್ಗೆ ತಿಂಡಿಯ ನಂತರ ಮತ್ತು ರಾತ್ರಿ ಊಟ ನಂತರ 25 ml ದಿನಕ್ಕೆ 2 ಸಲ 7 ದಿನಗಳ ಕಾಲ ತೆಗೆದುಕೊಳ್ತಾ ಬರಬೇಕಾಗ್ತದೆ. ಇದು ಕುಟಜದ ಕಷಾಯ. ಗ್ರಾಣಿ ರೋಗದಲ್ಲಿ ಕುಟಜದ ಕಷಾಯ. ಕುಟಜದ ಇನ್ನೊಂದು ಪ್ರಿಪ್ರೇಷನ್ ಕುಟಜ ಫಾಂಟ. ಕುಟಜ ಫಾಂಟದಲ್ಲಿ ಕೂಡ ಅದೇ ಥರ ಒರಟಾದ ಚೂರ್ಣ ಮಾಡ್ಕೊಳ್ಬೇಕು. 2 ಸ್ಪೂನ್ನಷ್ಟು ಚೂರ್ಣವನ್ನು ತೆಗೆದುಕೊಳ್ಬೇಕು ಮತ್ತು 1 ಲೋಟ ನೀರು ಅಂತ ಹೇಳಿದ್ರೆ 200 ml ಅಷ್ಟು ನೀರನ್ನು ಕುದಿಸ್ಬೇಕು. 10 ನಿಮಿಷಗಳ ಕಾಲ ಕುದಿಸ್ಬೇಕು. ಕುದಿಸಿದ ನಂತರ ಅದನ್ನು ಈ ಥರ 2 ಚಮಚ ಕುಟಜದ ರಫ್ ಪೌಡ್ರನ್ನು ಅದರಲ್ಲಿ ಹಾಕಬೇಕು. ಅದ ನಂತರ 20 ನಿಮಿಷಗಳ ಕಾಲ ಮುಚ್ಚಿಡಬೇಕು. ಆ 20 ನಿಮಿಷಗಳ ಕಾಲ ಮುಚ್ಚಿಟ್ಟ ನಂತರ ಅದನ್ನು ಸೋಸಬೇಕು. ಅದು ಉಳಿದ ದ್ರಾವಣವೇ ಕುಟಜ ಫಾಂಟ. ಅದನ್ನು ನಾವು ಬೆಳಗ್ಗೆ ಮತ್ತು ರಾತ್ರಿ ಆಹಾರದ ನಂತರ ತೆಗೆದುಕೊಳ್ತಾ ಬರಬೇಕು. 7 ದಿನಗಳ ಕಾಲ ತೆಗೆದುಕೊಳ್ಬೇಕು. ಇದರಿಂದ ಗ್ರಾಣಿ ರೋಗದಲ್ಲಿ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ವೀಕ್ಷಕರೇ, ಕುಟಜ ಚೂರ್ಣ ಅಥವಾ ಕುಟಜ ಫಾಂಟ ಅಥವಾ ಕುಟಜ ಕಷಾಯ ಇದರಲ್ಲಿ ಯಾವುದಾದ್ರೂ 3ರಲ್ಲಿ ಯಾವುದಾದ್ರೂ ಒಂದನ್ನು ನಾವು 7 ದಿನಗಳ ಕಾಲ ಬೆಳಗ್ಗೆ ಮತ್ತು ರಾತ್ರಿ ಕುಡಿತಾ ಬಂದರೆ ಖಂಡಿತವಾಗಿಯೂ ಗ್ರಾಣಿ ರೋಗವನ್ನು ಗುಣಪಡಿಸಬಹುದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.